ನಮಸ್ಕಾರಗಳು ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳೆಲ್ಲ ನಿನ್ನೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಫುಲ್ ರೊಚ್ಚಿಗೆ ಎದ್ಬಿಟ್ಟು ಬೈದಿದ್ದು ನನಗೆ. ಏನ್ ಗುರು ಇನ್ನ ರಿಟೆನ್ಷನ್ ಆಗಿದೆ, ರಿಟೆನ್ಷನ್ ಇನ್ನ ಕಂಪ್ಲೀಟ್ ಆಗಿಲ್ಲ, ಪ್ರೋಸೆಸ್ ಇನ್ನ ಕಂಪ್ಲೀಟ್ ಆಗಿಲ್ಲ, ಏನ್ ಬರೀ 3 ಜನ ರಿಟೈನ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೆ, ಏನ್ ಕತೆ ಇದು, ಹೆಂಗೆ ಅದು ಇದು ಅಂತೆಲ್ಲ ನನಗೆ ಸರಿಯಾಗಿ ಮುಖ ಕ್ಲಾಸ್ಗಳನ್ನ ತಗೊಂಡ್ಬಿಟ್ಟಿದ್ರಿ. ಸೊ ಇವಾಗ ಟೋಟಲ್ ಆಗಿ ಆಗಿರುವಂಥದ್ದು ಬೆಂಗಳೂರು ಬುಲ್ಸ್ಗೆ 3 ರಿಟೆನ್ಷನ್ ಅಲ್ಲ 12 ರಿಟೆನ್ಷನ್ ಟೋಟಲ್ ಆಗಿ ಬೆಂಗಳೂರು ಬುಲ್ಸ್ಗೆ ಆಗಿದೆ. ನ್ಯೂ ಯಂಗ್ ಪ್ಲೇಯರ್ಸ್, ಎಕ್ಸಿಸ್ಟಿಂಗ್ ನ್ಯೂ ಯಂಗ್ ಪ್ಲೇಯರ್ಸ್ ಜೊತೆಗೆ ಯಂಗ್ ಪ್ಲೇಯರ್, ಎಲೈಟ್ ಪ್ಲೇಯರ್ಗಳ ಕ್ಯಾಟಗರಿಲಿ ಡಿಫ್ರೆಂಟ್ ಆಯಾಮದಲ್ಲಿ ಇವರು ರಿಟೈನ್ ಮಾಡ್ಕೊಂಡಿರೋದ್ರಿಂದ ಆಲ್ ಆಫ್ ಎ ಸಡನ್ ನಮಗೆ ಗೊತ್ತಾಗಿಲ್ಲ ಇವರು ವಿಚಿತ್ರವಾಗಿ ಬಿಟ್ಟಿದ್ರಿಂದ. ಸೊ ಇವಾಗ ಬಿಟ್ಟಿದ್ದಾರೆ ಅಲ್ಟಿಮೇಟ್ಲಿ 12 ನಂಬರ್ ಆಫ್ ರಿಟೆನ್ಷನ್ ಆಗಿದೆ ಬೆಂಗಳೂರು ಬುಲ್ಸ್ಗೆ ಅಂತ. ಸೊ ಪ್ರತಿಯೊಬ್ಬ ಪ್ಲೇಯರ್ಗೂ ಕೂಡ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಫಸ್ಟ್ ರಿಟೈನ್ ಆಗಿದ್ದೆ ನ್ಯೂ ಯಂಗ್ ಪ್ಲೇಯರ್ಸ್ ಗಳ ಕ್ಯಾಟಗರಿಲಿ. ಎಕ್ಸಿಸ್ಟಿಂಗ್ ಯಂಗ್ ಪ್ಲೇಯರ್ಸ್ ಗಳ ಕ್ಯಾಟಗರಿನೇ ಬೇರೆ, ನ್ಯೂ ಯಂಗ್ ಪ್ಲೇಯರ್ಸ್ ಗಳ ಕ್ಯಾಟಗರಿನೇ ಬೇರೆ. ನ್ಯೂ ಯಂಗ್ ಪ್ಲೇಯರ್ಸ್ ಗಳು ಬಂದು ಈ ವರ್ಷ ಬೆಂಗಳೂರು ಬುಲ್ಸ್ಗೆ ಬರ್ತಾ ಇರೋರು ಇವರೇ ಫಸ್ಟ್ ರಿಟೈನ್ ಆಗಿದ್ದು. ಮಂಜೀತ್ ಅವರು ರಿಟೈನ್ ಆದ್ರು, ಪಂಕಜ್ ಅವರು ರಿಟೈನ್ ಆದ್ರು, ಆಮೇಲೆ ಲಕ್ಕಿ ಕುಮಾರ್ ಅಂಡ್ ಚಂದ್ರನ್ ನಾಯಕ್ ಅಂತ ನಮ್ಮ ಕರ್ನಾಟಕದವರು ರಿಟೈನ್ ಆದ್ರು. ಒಬ್ರು ಆಲ್ರೌಂಡರು, ಇಬ್ರು ರೇಡರು, ಮತ್ತೆ ಒಬ್ರು ರೈಟ್ ಕವರ್ ಡಿಫೆಂಡರು. ಸೊ ಇಷ್ಟು ಜನದಲ್ಲಿ 4 ಜನನು ಕೂಡ ಫಸ್ಟ್ ರಿಟೈನ್ ಆದ್ರು ಅಂತ ಅಪ್ಡೇಟ್ ಬೆಂಗಳೂರು ಬುಲ್ಸ್ ಕೊಟ್ಟಿತ್ತು ಒಂದು 3-4 ದಿನಗಳ ಹಿಂದೆ. ಅರೌಂಡ್ ಎಷ್ಟು 6 ದಿನಗಳ ಹಿಂದೆನೆ ಕೊಟ್ಟಿತ್ತು. ನೆಕ್ಸ್ಟ್ ರಿಟೆನ್ಷನ್ ನೆನ್ನೆ ಅಪ್ಡೇಟ್ ಮಾಡಿದ್ದು ಫಸ್ಟ್ ಯಾವುದು ಅಂತಂದ್ರೆ ಅದು ಎಲೈಟ್ ಪ್ಲೇಯರ್ಸ್ ಗಳ ಕ್ಯಾಟಗರಿ, ಮೈನ್ ಪ್ಲೇಯರ್ಸ್ ಗಳ ಕ್ಯಾಟಗರಿ. ಅದು ಪನ್ಪಾರ್ಥಿಪನ್ ಸುಬ್ರಹ್ಮಣ್ಯನ್ ರಿಟರ್ನ್ ಆದ್ರು, ಜೊತೆಗೆ ರೋಹಿತ್ ಕುಮಾರ್ ಅಂಡ್ ಸುಶೀಲ್ ಅವರು ರಿಟರ್ನ್ ಆದ್ರು ಅಂತ ನೆನ್ನೆ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ. ಸೊ ಇದ್ರ ರಿಲೇಟೆಡ್ ಏನು ಚರ್ಚೆಗಿರ್ಚೆ ಎಲ್ಲ ಏನಿಲ್ಲ, ಯಾರು ರಿಟರ್ನ್ ಆದ್ರು ಎಲೈಟ್ ಪ್ಲೇಯರ್ಸ್ ಗಳ ಕ್ಯಾಟಗರಿಲಿ ಅಂತ. ನೆಕ್ಸ್ಟ್ ಬಂದಿದ್ದ ಅಪ್ಡೇಟ್ ಏನೇ ಯಂಗ್ ಪ್ಲೇಯರ್ ಗಳ ಕ್ಯಾಟಗರಿಲಿ ಯಾರು ರಿಟರ್ನ್ ಆದ್ರು ಅಂತ. ಸೌರಭ್ ನಂದಲ್ ಬಿಟ್ಬಿಟ್ರಾಗಿರು ಅಂತ ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಉಗಿದು ಬಿಟ್ಟಿದ್ರೆ. ಸೌರಭ್ ನಂದಲ್ ರಿಟರ್ನ್ ಆಗಿದ್ದಾರೆ ಏನು ಹೇಳೇ ಇಲ್ಲ ಸೌರಭ್ ನಂದಲ್ ಬಗ್ಗೆ ಅಂತ. ಎಲ್ಲ ಬಿಟ್ಬಿಟ್ಟಿದ್ರೆ ಅಂತ ಹೇಳಿದೆ ಅಂತ. ಹೌದು, ಸೌರಭ್ ನಂದಲ್ ಅವರು ರಿಟರ್ನ್ ಆಗಿದ್ದಾರೆ. ಕೋಚಿಗೆ ಸಿಕ್ಕಾಪಟ್ಟೆ ಆಪ್ತರಾಗಿರುವಂತ ಸೌರಭ್ ನಂದಲ್ ಬಿಟ್ಬಿಡ್ತಾರ, ನಾನು ಹಂಗೆ ಅನ್ಕೊಂಡಿದ್ದೆ. ಬಟ್ ಅಪ್ಡೇಟ್ ಬರ್ತಾ ಇದ್ದಂಗೆ ಗೊತ್ತಾಯ್ತು ಸೌರಭ್ ನಂದಲ್ ರಿಟೈನ್ ಆಗಿದ್ದಾರೆ ಅಂತ. ಸೌರಭ್ ನಂದಲ್ ಅಮ್ಮನ್ನ ಬಿಟ್ಟಿದ್ದಾರೆ, ಸೌರಭ್ ನಂದಲ್ ರಿಟೈನ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಕನ್ಫ್ಯೂಷನ್ ಇರೋದು, ಇವಾಗ 8 ಜನ ಆಯ್ತು, ಇನ್ನ 4 ಜನ ಯಾರು ಅಂತ ಕೇಳಿದ್ರೆ ನ್ಯೂ ಯಂಗ್ ಪ್ಲೇಯರ್ಸ್, ಎಕ್ಸಿಸ್ಟಿಂಗ್ ನ್ಯೂ ಯಂಗ್ ಪ್ಲೇಯರ್ಸ್ ಗಳ ಕ್ಯಾಟಗರಿಲಿ 4 ಜನ ಬೆಂಗಳೂರು ಬುಲ್ಸ್ಗೆ ರಿಟೈನ್ ಆಗಿದ್ದಾರೆ. ಅಕ್ಷಿತ್ ದುಲ್ಲು ಲಾಸ್ಟ್ ಟೈಮು ಸಕದಾಗಿ ರೈಡಿಂಗ್ ನಾವು ಮಾಡಿದ್ರು ಬೆಂಗಳೂರು ಬುಲ್ಸ್. ಸುಶೀಲ್ ಬಿಡ್ತು ಅಂದ್ರೆ ಅಕ್ಷಿತ್ ದುಲ್ಲನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಭರತ್, ನೀರಜ್ ಇವರೆಲ್ಲ ಊಷ್ಟ ಎದ್ದೋಗ್ಬಿಡು, ವಿಕಾಸ್ ಕೊಂಡಲ್ಲ ಎಲ್ಲ ಊಷ್ಟ ಎದ್ದೋಗ್ಬಿಟ್ಟಿದ್ರು. ಸೊ ಇವರೆಲ್ಲ ಊಷ್ಟ ಆದಂಥ ಟೈಮಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ಅಕ್ಷಿತ್ ಜೊತೆಗೆ ಸುಶೀಲ್ ಅವರು. ಸೊ ಅಕ್ಷಿತ್ನ ಇಲ್ಲಿ ಎಕ್ಸಿಸ್ಟಿಂಗ್ ನ್ಯೂ ಯಂಗ್ ಪ್ಲೇಯರ್ಸ್ಗಳ ಕ್ಯಾಟಗರಿಲಿ ರಿಟೈನ್ ಮಾಡ್ಕೊಂಡಿದ್ರೆ. ಆಮೇಲೆ ಪ್ರತೀಕ್ ಗೂಲಿಯಾ ಅವ್ರನ್ನ ರಿಟೈನ್ ಮಾಡ್ಕೊಂಡಿದ್ರೆ. ಇವ್ರನ್ನ ಅಷ್ಟೊಂದೇನೋ ತೋರಿಸಿರಲಿಲ್ಲ, ಏನು ಇವ್ರನ್ನ ಬಿಟ್ಟಿರಲಿಲ್ಲ ಆಡೋದಕ್ಕೆ. ಆದರೂ ಕೂಡ ಇವ್ರಲ್ಲಿ ಏನೋ ಇದೆ ಅಂತ ಹುಡುಕ್ಬಿಟ್ಟು ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಆದಿತ್ಯ ಪವಾರು. ಸೊ ಇವ್ರನ್ನೂ ಕೂಡ ರಿಟೈನ್ ಮಾಡ್ಕೊಂಡಿದ್ದಾರೆ. ಏನು ಇವ್ರನ್ನೂ ಕೂಡ ಅಷ್ಟೊಂದೇನು ಆಡಿಸಿಲ್ಲ ಇವರು. ಇಲ್ಲ ಎಕ್ಸಿಸ್ಟಿಂಗ್ ನ್ಯೂ ಯಂಗ್ ಪ್ಲೇಯರ್ಸ್ಗಳ ಕ್ಯಾಟಗರಿ ರಿಟೈನ್ ಮಾಡ್ಕೊಂಡಿರೋಲ್ಲ ಅಕ್ಷಿತ್ ದುಲ್ನ ಮಾತ್ರ ಜಾಸ್ತಿ ಆಡಿಸಿರೋದು. ಇವ್ರನ್ನೇನು ಈ 3 ಜನ ಏನಿದ್ದಾರೆ ಮಿಕ್ಕಿರೋಂಥ 3 ಜನ ಇವ್ರನ್ನೇನು ಜಾಸ್ತಿ ಆಡಿಸೇ ಇಲ್ಲ ಬೆಂಗಳೂರು ಬುಲ್ಸು. ಆಮೇಲೆ ಬಾಬು ಅಂತ ಒಬ್ಬರು ರಿಟೈನ್ ಮಾಡ್ಕೊಂಡಿದ್ದಾರೆ. ಅರುಲ್ನಾಥ್ ಬಾಬುನಾ, ಯಾವ್ದು ಇದು ಹೊಸ ಹೆಸರು, ಅರುಲ್ನಾಥ್ ಬಾಬು. ನಾನಂತೂ ಇವ್ರನ್ನ ನೋಡೇ ಇಲ್ಲ ಹೆಂಗ್ ಆಡಿದ್ದಾರೆ ಅಂತ. ಸೊ ಓವರ್ ಆಲ್ 12 ನಂಬರ್ ಆಫ್ ರಿಟೆನ್ಷನ್ ಬೆಂಗಳೂರು ಬುಲ್ಸ್ಗೆ ಆಗಿದೆ. ಇವಾಗ ಅಲ್ಟಿಮೇಟ್ಲಿ ನಾವು ಆಪ್ಷನ್ ಅಲ್ಲಿ ತಗೊಬೇಕಾಗಿರೋದು 18ರಿಂದ 25 ಜನನ ತಗೊಬೇಕು. ಸೊ ಇವಾಗ 12 ಜನ ಆಲ್ರೆಡಿ ನಮ್ಮ ಜೊತೆಗೆ ಇದ್ದಾರೆ. ಸೊ ಇನ್ನು 6 ಜನನ ತಗೊಂಡ್ಬಿಡ್ತು ಅಂತಾರೆ ನನಗೆ ಒಂಥರ ಸಾಕು ಬೇಜಾನಾಯ್ತು. 18 ಜನ ಇದ್ರು ಅಂದ್ರೆ ಚೆನ್ನಾಗೇನೆ ಇರುತ್ತೆ. 25 ಜನ ಇಲ್ಲ, ಏನಕ್ಕೆ 25 ಜನ ತಗೊಂಡ್ರು ಅಂತಾರೆ ಕಬಡ್ಡಿ ಅದು ಮುಟ್ಟಾಳ್ತಾರ ಅಂತ ಹೇಳ್ಬೇಕು. ಆಡೋದೇ 7 ಜನ, 1-2 ಸಬ್ಸ್ಟಿಟ್ಯೂಟ್ ಇದ್ರೆ ಆಯ್ತು. ಅಲ್ಲಿ ಇಲ್ಲ 18 ಜನ ಆಯಿತು ಅಂತಂದ್ರೆ ಒಂಥರ 2 ಟೀಮ್ ಆದಂಗೆ ಇರುತ್ತೆ. ಬೇಕಾದ್ರೆ ಪ್ರಾಕ್ಟೀಸ್ ಆರಾಮಾಗಿ ಮಾಡ್ಕೋಬಹುದು. ಒಂದು ಟೀಮಲ್ಲಿ ಇನ್ನೊಂದು ಟೀಮ್ ಆ ಥರ ಮಿಕ್ಸಪ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬಹುದು. 25 ಜನ ಎಲ್ಲ ತೊಗೊಂಡ್ಬಿಟ್ರು ಅಂತಂದ್ರೆ 3 ಟೀಮ್ ಮಾಡಿದ್ರು ಕೂಡ ಇನ್ನೂ ಮಿಕ್ತಾರೆ ಪ್ಲೇಯರ್ಸ್ಗಳು. ಸೊ ಆ ಥರ ಆಗೋಗ್ಬಿಡುತ್ತೆ. ನನ್ನ ಪ್ರಕಾರ 25 ಜನ ಎಲ್ಲ ಏನು ಬೇಕಾಗಿಲ್ಲ. 18 ಜನ ಆಯಿತು ಅಂದ್ರೆ ಮಸ್ತಾಗಿರುತ್ತೆ. ಇಲ್ಲಿ ದುಡ್ಡನ್ನ ಸ್ವಲ್ಪ ಜಾಸ್ತಿ ಕೊಟ್ರು ಪರವಾಗಿಲ್ಲ. ಇಲ್ಲಿ 25 ಜನ ತಗೊಳೋದಕ್ಕಿಂತ 18 ಜನನೇ ತಗೊಂಡ್ರು ಕೂಡ ಒಳ್ಳೆ ಪ್ಲೇಯರ್ನ, ಚಿಂದಿ ಪ್ಲೇಯರ್ನ ಆಕ್ಷನಲ್ಲಿ ತಗೋಣ ಅಂತ ಅನ್ಕೊಳ್ಳೋಣ. ನೋಡೋಣ ನಮ್ಮ ಕೋಚ್ ಅದು ಏನು ಮಾಡ್ತಾರೆ ಅಂತ. ಸೊ ನಿಮಗೇನು ಅನ್ನಿಸ್ತು ಈ 12 ನಂಬರ್ ಆಫ್ ರಿಟೆನ್ಷನ್ಗಳು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬುಬಾ.